ಇಂದು ನಾವು ಪಂಚರಾಮಕ್ಷೇತ್ರಗಳ ಆಕರ್ಷಕ ಜಗತ್ತಿಗೆ ಧುಮುಕುತ್ತಿದ್ದೇವೆ. ಭಗವಾನ್ ರಾಮನಿಗೆ ಸಮರ್ಪಿತವಾದ 5 ಪವಿತ್ರ ಪ್ರಾಚೀನ ದೇವಾಲಯಗಳು ತಮಿಳುನಾಡಿನ ಐತಿಹಾಸಿಕ ಪಟ್ಟಣವಾದ ತಿರುವರೂರಿನ ಸುತ್ತಲೂ ನೆಲೆಗೊಂಡಿದೆ. ಭಾರತದಾದ್ಯಂತ 2000ಕ್ಕೂ ಹೆಚ್ಚು ಶ್ರೀ ರಾಮ ದೇವಾಲಯಗಳಿವೆ ಎಂದು ನಿಮ್ಗೆ ತಿಳಿದಿದೆಯೇ? ನೀವು ಇನ್ನಷ್ಟು ಅನ್ವೇಷಿಸಲು ಕುತೂಹಲ ಹೊಂದಿದ್ದರೆ ಈ 2000 ದೇವಾಲಯಗಳ ನಕ್ಷೆಯೊಂದಿಗೆ 30 ಪ್ರಸಿದ್ಧ ಶ್ರೀ ರಾಮ ದೇವಾಲಯಗಳನ್ನು ವಿವರಿಸುವ ನನ್ನ ಬ್ಲಾಗ್ ಅನ್ನು ಪರಿಶೀಲಿಸಿ. ಲಿಂಕ್ ಕೆಳಗಿನ ವಿವರಣೆ ಪೆಟ್ಟಿಗೆಯಲ್ಲಿದೆ. ನಮ್ಮ ಮೊದಲ ನಿಲ್ದಾಣವು ತಿರುವರೂರಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ಮುಡಿಕೊಂಡನ್ ಕೊತಂಡಂಡ ರಾಮರ್ ದೇವಾಲಯವಾಗಿದೆ. ದಂತಕಥೆಯ ಪ್ರಕಾರ ರಾಮನು ಲಂಕೆಗೆ ಪ್ರಯಾಣಿಸುವಾಗ ಭಾರದ್ವಾಜ ಮುನಿಯ ಆಶ್ರಮದಲ್ಲಿ ತಂಗಿದ್ದನು. ರಾವಣನ ಮೇಲೆ ವಿಜಯ ಸಾಧಿಸಿದ ನಂತರ ಭಗವಾನ್ ರಾಮನು ಉಷಿಯ ನಿವಾಸಕ್ಕೆ ಹಿಂದಿರುಗಿದನು. ಅಲ್ಲಿ ಭಗವಾನ್ ರಂಗನಾಟನು ಆಕಾಶ ಹೂವುಗಳಿಂದ ಮಾಡಿದ ಹೂವಿನ ಕಿರೀಟದಿಂದ ಕಿರೀಟವನ್ನು ಧರಿಸಿದನು. ಈ ದೈವಿಕ ಕ್ರಿಯೆಯು ಈ ಸ್ಥಳಕ್ಕೆ ಮುಡಿಕೊಂಡನ್ ಎಂಬ ಹೆಸರನ್ನು ನೀಡಿತು. ಇದರರ್ಥ ಕಿರೀಟವನ್ನು ಧರಿಸುವುದು. ನಮ್ಮ ಮುಂದಿನ ಗಮ್ಯಸ್ಥಾನವೆಂದರೆ ತಿರುವರೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಅದಂಬರ್ ಕೋದಂಡ ರಾಮರ್ ದೇವಾಲಯ. ಈ ವಿಲಕ್ಷಣ ದೇವಾಲಯವು ರಾಮಾಯಣದ ಅಪ್ರತಿಮ ಚಿನ್ನದ ಜಿಂಕೆ ಪ್ರಸಂಗದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಸೀತೆ ನಿಗೂಲ ಜಿಂಕೆಯಿಂದ ಮಂತ್ರಮುಗ್ಧಳಾದ ಕ್ಷಣ ಅದು ಅಂತಿಮವಾಗಿ ರಾವಣನಿಂದ ಅವಳ ಅಪಹರಣಕ್ಕೆ ಕಾರಣವಾಯಿತು. ಅದಂಬರ್ನಲ್ಲಿ ನೀವು ಚಿನ್ನದ ಜಿಂಕೆಯ ವಿಗ್ರಹವನ್ನು ಕಾಣಬಹುದು. ಜೊತೆಗೆ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಾನ್ ಅವರ ಸುಂದರವಾದ ಕಂಚಿನ ವಿಗ್ರಹಗಳನ್ನು ಕಾಣಬಹುದು. ನಂತರ ನಾವು ಪವಿತ್ರ ಕುಡಮುರುತ್ತಿ ನದಿಯ ದಡದಲ್ಲಿರುವ ಪರುತಿಯೂರ್ ಕೊತಾಂಡ ರಾಮರ್ ದೇವಸ್ಥಾನಕ್ಕೆ ಹೋಗುತ್ತೇವೆ. 19ನೇ ಶತಮಾನದ ಈ ದೇವಾಲಯವನ್ನು ಮಹಾನ್ ಭಕ್ತ ಪರುತಿಯೂರ್ ಶ್ರೀ ಕೃಷ್ಣ ಶಾಸ್ತ್ರಿ ನಿರ್ಮಿಸಿದರು ಮತ್ತು ಇದು ಭಗವಾನ್ ರಾಮನ ಅದ್ಭುತ ಕಂಚಿನ ವಿಗ್ರಹಕ್ಕೆ ನೆಲೆಯಾಗಿದೆ. ವರ್ಷಗಳ ಭಕ್ತಿಯ ನಂತರ ಶಾಸ್ತ್ರಿ ಈ ದೈವಿಕ ವಿಗ್ರಹಗಳನ್ನು ಕಂಡುಹಿಡಿದರು ಮತ್ತು ಅವುಗಳನ್ನು ಪ್ರತಿಷ್ಠಾಪಿಸಲು ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವು ಕುಟುಂಬ ವಿವಾದಗಳನ್ನು ಪರಿಹರಿಸಲು, ಸಮೃದ್ಧಿಯನ್ನು ತರಲು ಮತ್ತು ಹೃದಯವನ್ನು ಗುಣಪಡಿಸಲು ಪ್ರಸಿದ್ಧವಾಗಿದೆ. ಈಗ ನಾವು ಇತಿಹಾಸ ಮತ್ತು ದೈವಿಕ ಮೋಡಿಯಿಂದ ತುಂಬಿರುವ 1000 ವರ್ಷಗಳಿಗಿಂತಲೂ ಹಳೆಯದಾದ ತಿಲ್ಲೆ ವಿಲಾಗಂ ಎಂಬ ದೇವಾಲಯಕ್ಕೆ ತಲುಪುತ್ತೇವೆ. ಭಗವಾನ್ ಕೋದಂಡ ರಾಮರ ಭವ್ಯವಾದ ನಿಂತಿರುವ ವಿಗ್ರಹಕ್ಕೆ ಹೆಸರುವಾಸಿಯಾದ ಈ ದೇವಾಲಯವು ಬೇರೆ ಯಾವುದೇ ದೇವಾಲಯಕ್ಕಿಂತ ಭಿನ್ನವಾಗಿದೆ. ಇಲ್ಲಿ ಭಗವಾನ್ ರಾಮನು ರಾಮಸಾರಾಮ್ ಎಂದು ಕೆತ್ತಲಾದ ಬಾಣವನ್ನು ಹಿಡಿದಿದ್ದಾನೆ ಮತ್ತು ಅವನ ಭಂಗಿಯು ಬೆರಗುಗೊಳಿಸುತ್ತದೆ. ಈ ದೇವಾಲಯವು ಹನುಮಾನ್ ವಿಗ್ರಹಕ್ಕೆ ನೆಲೆಯಾಗಿದೆ. ಇದನ್ನು ಅವರ ಗ್ರಹ ದೋಷ ನಿವರ್ತಿ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಇದು ಭಕ್ತರಿಗೆ ಗ್ರಹಗಳ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ನಮ್ಮ ಅಂತಿಮ ನಿಲ್ದಾಣವು ದಕ್ಷಿಣ ಅಯೋಧ್ಯೆ ಎಂದು ಕರೆಯಲ್ಪಡುವ ಒಡುವೂರ್, ದಕ್ಷಿಣ ಅಯೋಧ್ಯೆ. ಇಲ್ಲಿ ಸೀತಾ, ಲಕ್ಷ್ಮಣ ಮತ್ತು ಹನುಮಾನ್ ಅವರೊಂದಿಗೆ ಕೋದಂಡ ರಾಮರ್ ಅವರನ್ನು ಅವರ ದೈವಿಕ ವಿವಾಹ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಅಯೋಧ್ಯೆಗೆ ಹಿಂದಿರುಗುವ ಮೊದಲು ಭಗವಾನ್ ರಾಮನು ತನ್ನ ಮತ್ತು ಸೀತೆಯ ವಿಗ್ರಹವನ್ನು ಬಿಟ್ಟು ಹೋದ ಸ್ಥಳವೇ ಒಡುವೂರ್ ಎಂದು ಹೇಳಲಾಗುತ್ತದೆ. ಈ ವಿಗ್ರಹಗಳನ್ನು ನಂತರ ಮರುಶೋಧಿಸಲಾಯಿತು ಮತ್ತು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯದಲ್ಲಿ ರಾಮತೀರ್ಥಂ ಎಂಬ ವಿಶೇಷ ಕೊಳವು ಇದೆ. ಇದು ಭಕ್ತರ ಆತ್ಮಗಳನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ.